2ನೆಯ ಅಧ್ಯಾಯ. ಈರಣ್ಯ ಮನೆಗೆ ಬಂದದ್ದು ಮರುದಿನ ಬೆಳಗ್ಗೆ. ಅವನ ಹೆಂಡತಿ ಗಂಗೆ ತನ್ನ ಅಕ್ಕನ ಮನೆಯನ್ನು ಸೇರಿದ ವೇಳೆಗೆ ಅವನು ತನ್ನ ಮನೆಯನ್ನು ಸೇರಿದ. ಹಿಂದನ ಮಧ್ಯಾಹ್ನ ರಾತ್ರಿ ಒಬ್ಬ ಸ್ನೇಹಿತರ ಮನೆಗೆ ಹೋಗಿ ಅಲ್ಲಿದ್ದು ಉಪವಾಸ ಆಚರಿಸಿ ಮರುದಿನ ಬೆಳಗ್ಗೆ ಅವರ ಒತ್ತಾಯವನ್ನು ಅಲಕ್ಷಿಸಿ ಬರಿಯ ಹೊಟ್ಟೆಯಲ್ಲೇ ತನ್ನ ಮನೆಗೆ ಹಿಂದಿರುಗಿದ. ಹುಚ್ಚು ಹಿಡಿದಂತಾಗಿತ್ತು ಅವನ ಮನಸ್ಸಿಗೆ. ನಿನ್ನೆಯೂ ಹಾಗೆಯೇ ಇದ್ದ, ಇಂದೂ ಹಾಗೆಯೇ ಇದ್ದಾನೆ. ಮನೆಗೆ ಬಂದವರನ್ನು ಉಪವಾಸ ಕೆಡವಿದೆನಲ್ಲ ಎಂಬ ವ್ಯಥೆ ಒತ್ತಟ್ಟು, ಸುಬ್ರಾಯರ ಮೇಲಿನ ಆಕ್ರೋಶ ಇನ್ನೊತ್ತಟ್ಟು. ಒಮ್ಮೊಮ್ಮೆ ಯೋಚನೆಯಾಗುತ್ತಿತ್ತು, ಸುಬ್ರಾಯರು ಉಪವಾಸ ಉಳಿದಿದ್ದರೆ ಉಳಿದವರಿಗೆ ಅನ್ನ ಬಡಿಸುವುದರಲ್ಲಿ ತಪ್ಪಿರಲಿಲ್ಲವೆಂದು. ಬಂದವರಿಗೆ ಅನ್ನ ಹಾಕದೆ, ತೀರ್ಥ ಕೊಡದೆ, ಹಸಿದು ಹಿಂದೆ ಹೋಗುವಂತೆ ಮಾಡಿದೆನಲ್ಲ, ಈ ಪಾಪ ಯಾರಿಗೆ ಎಂಬ ಯೋಚನೆ ಬಾರದಿರುತ್ತದೆಯೇ? ಒಮ್ಮೊಮ್ಮೆ ಅದೆಲ್ಲ ಸುಬ್ರಾಯರ ತಲೆಗೆ ಸುತ್ತಿದ್ದು. ತನಗೇನಾಗಲಾರದು, ತಾನು ನ್ಯಾಯದ ಹಾದಿ ಬಿಟ್ಟು ಸರಿಯಲಿಲ್ಲ, ಸಾಲದ ಹಣ ಸಲ್ಲಿಸಲು ಅಶಕ್ತನಾದರೂ ಗಂಟು ಮುಳುಗಿಸುವ ಯೋಚನೆಯೆಂದೂ ಮಾಡಿರಲಿಲ್ಲ. ದೇವರ ಪ್ರಸಾದಕ್ಕೆ ಪ್ರತಿಯಾಗಿ ವರ್ತಿಸಿದವರು ಸುಬ್ರಾಯರಲ್ಲವೇ ಹೀಗೆ ಎಂದು ಆತ ಪಾಪಪುಣ್ಯ ವಿವೇಚನೆ ಮಾಡುವುದರಲ್ಲಿಯೇ ರಾತ್ರಿ ಸರಿದು. ಬೆಳಗಾಯಿತು. ಮನೆಗೆ ಹೊರಟ. ಹೋಗುವ ಮನಸ್ಸಿಲ್ಲದಿದ್ದರೂ ಹೋಗಬೇಕಾಯಿತು. ಮಾಡಿದ ಅಡಿಗೆ ತಣಿದು ತಂಗಳಾದರೂ ಅದನ್ನು ಹಾಗೇ ಇರಿಸಲು ಬರುತ್ತದೆ ಎಂದು ಯೋಚಿಸಿ ಹೊರಟ. ದಾರಿಯಲ್ಲಿ ಅವರದ್ದೇ ಯೋಚನೆ, ಆ ದುರಾಗ್ರಹಿ ಇನ್ನೂ ಮನೆಯಲ್ಲಿ ಕುಳಿತು ದರಣ ಹಿಡಿಯುತ್ತಿದ್ದರೆ ಅದನ್ನು ನೋಡುವುದೆಂತು ಎಂಬ ಭೀತಿ. ಹೆಚ್ಚೆ ತಡವರಿಸಿ ಕಾಲು ಚಾಚಿ ಹಿಂದೆ ಮುಂದೆ ನೋಡಿ ಅಳುಕಿ ಬಳುಕಿ ಹೋಗುವಾಗ ಮನೆ ಬಂದಿತು. ಅಂಗಳದಲ್ಲಿ ಮಕ್ಕಳು ನಿಂತು ಅಮ್ಮ ಅಣ್ಣ ಇಬ್ಬರೂ ಇಲ್ಲ ಎಂಬ ದೂರು ಕೊಟ್ಟರು. ಮುಖ ಇನ್ನಷ್ಟು ಪೆಚ್ಚಾಯಿತು. ಏನು ಕತೆ ಎಂದು ವಿಚಾರಿಸಿದರೆ ಸಮಂಜಸವಾದ ಉತ್ತರ ದೊರೆಯಲಿಲ್ಲ. ಮನೆಗೆ ಹೋಗದೆ ಅಲ್ಲಿಂದಲೇ ಬಯಲಿಗಿಳಿದ. ಒಕ್ಕಲುಗಳನ್ನು ಕರೆದು ಕೇಳಿದ. ಅವರಲ್ಲೊಬ್ಬ ಅಮ್ಮನೂ ಸಣ್ಣಯ್ಯನೂ ಬೆಟ್ಟಂಪಾಡಿಗೆ ಹೋದ ಹಾಗೆ ಕಂಡಿತು ಎಂಬ ವಾರ್ತೆ ಕೊಟ್ಟನು. ಹಿಂದಿನ ದಿನದ ಸುದ್ದಿ ಊರೆಲ್ಲ ಹಬ್ಬಿತ್ತು. ಅವರ ಒಕ್ಕಲು ಮಕ್ಕಳು ಸಮಾರಾಧನೆಯ ಊಟಕ್ಕೆ ಆಸೆ ಮಾಡಿ ಬಂದಿದ್ದರು. ಹಾಗೆಂದು ಹಿರಣ್ಯನಿಗೆ ಗೊತ್ತಿಲ್ಲವೇ? ಆ ಕ್ಷಣಕ್ಕೆ ಅವನಿಗೆ ತನ್ನ ಹೆಂಡತಿ ಸುಬ್ರಾಯರ ಮನೆಗೆ ಹೋದಳೆಂದು ಕೇಳಿ ಗಾಬರಿಯಾಯಿತು. ಅಲ್ಲಿಯೇ ನಿಂತು ನಿಟ್ಟುಸಿರು ಕರೆದು ಬಂದದ್ದೆಲ್ಲ ಬರಲಿ ಎಂದುಕೊಂಡು ಮನೆಗೆ ಹೊರಟ. ಮನೆ ನಿಜಕ್ಕೂ ಸೂತಕದ ಮನೆಯಾಗಿತ್ತು. ಅಲ್ಲಿದ್ದ ಯಾರೂ ಅನ್ನ ನೀರು ಮುಟ್ಟಿರಲಿಲ್ಲ. ಹಿರಣ್ಯನ ತಂಗಿ ವೆಂಕಮ್ಮ, ಅವಳ ಮಕ್ಕಳು, ಆತನ ಮಕ್ಕಳು, ಇನ್ನೂ 4-6 ಮಂದಿ ಬಂಧುಗಳು ಸಾಮೂಹಿಕ ಉಪವಾಸವನ್ನು ಆಚರಿಸಿದ್ದರು. ಎಲ್ಲರ ಕಣ್ಣುಗಳಲ್ಲೂ ನೀರೇ. ಆಗಬಾರದ್ದೊಂದು ಆಗಿಹೋಯಿತಲ್ಲ ಎಂಬ ವ್ಯಥೆಯೇ. ಯಜಮಾನ ಬಂದ ಮೇಲೆ ಮುಂದೇನು ಹೇಳು ಎಂದು ಕೇಳಿದರು. ಹಿರಣ್ಯ ಚಾವಡಿಯ ಮೇಲೆ ಹೋಗಿ ಕುಳಿತ. ಅಭ್ಯಾಸಬಲದಿಂದ ಎಲೆಡಿಕೆ ತಾಂಬಾಣವನ್ನು ತೆಗೆದ. ತಾಂಬೂಲ ಮೆಲ್ಲುತ್ತ, ಮೊದಲು ಸ್ವಲ್ಪ ಗೋಗ್ರಾಸ ಕೊಡು. ಒಕ್ಕಲುಗಳನ್ನು ಬರಲು ಹೇಳಿದ್ದೇನೆ. ಉಳಿದುದನ್ನು ಅವರಿಗೆ ಕೊಡು. ಮುಸುರೆ ಹೊರಗೆ ಹಾಕಿ ಮನೆ ಶುದ್ಧ ಮಾಡಿ ಮಕ್ಕಳಿಗೊಂದು ಗಂಜಿ ಬೇಯಿಸಿ ಎಂದು ಅಪ್ಪಣೆಯಿತ್ತ. ಅಷ್ಟೂ ಕೆಲಸವನ್ನು ಹೇಳಿ ತಾನು ಮಿಂದು ಬಂದ ದೇವರ ಮನೆಗೆ ಹೋಗಿ ಮಿದುವಿನಲ್ಲಿ ಮಿದುವಾಗಿ ಒಳದನಿಯಲ್ಲೇ ಪೂಜೆ ಸಲ್ಲಿಸಿದ. ಆಮೇಲೆ ಒಂದಿಷ್ಟು ಭಾಗೀರಥಿ ಜಲವನ್ನು ತಾನು ಕುಡಿದು ಮನೆಯವರೆಲ್ಲರಿಗೂ ಕೊಟ್ಟ. ಆಮೇಲೆ ಮಕ್ಕಳಿಗೆ ಗಂಜಿ ಬಡಿಸಲು ಹೇಳಿದ. ಇಷ್ಟಾಗುವಾಗ ಹೊತ್ತು ನೆತ್ತಿಗೇರಿತು. ತಂಗಿ ಎಷ್ಟು ಬಲವಂತ ಮಾಡಿದರೂ ಹಿರಣ್ಯ ಇನ್ನೂ ಊಟಕ್ಕೆ ಏಳಲೋಲ್ಲ. ಅವಳು ಹೋದದ್ದು ಎಲ್ಲಿಗೆ? ಹೋದದ್ದು ಯಾಕೆ? ಅವರ ಮನೆಯ ಮುಖವನ್ನು ನಾವು ನೋಡುವುದು ಸಮವೇ ಎಂಬ ದ್ವೇಷ ತರ್ಕಗಳಲ್ಲಿ ಮಗ್ನನಾದ ಆತಗೆ ಊಟ ಬೇಕಿರಲಿಲ್ಲ. 1 ತಾಸಿನ ತನಕ ಕಂಬಕ್ಕೆ ಒರಗಿ ಕಲ್ಲಾಗಿ ಕುಳಿತಿದ್ದ. ಕಣ್ಣೀರೂ ಬತ್ತಿದಂತಿತ್ತು ಬಾಡಿದ ಕಣ್ಣುಗಳಲ್ಲಿ. ಕುಳಿತಲ್ಲಿಯೇ ತೂಕಡಿಸಿದ. ಆಯಾಸದಿಂದ ಜೊಂಪು ಹತ್ತಿತ್ತು. ಎಚ್ಚರವಾಗುವಾಗ ಅವನೆದುರಿಗೆ ಭಾಗೀರಥಿ, ಗಂಗೆ, ವೆಂಕಮ್ಮ ಎಲ್ಲರೂ ಕುಳಿತು ಅಳುತ್ತಿದ್ದರ. ಭಾಗೀರಥಿ ತೆಗೆದ ಬಾಯಿಗೆ, ಬಾವ, ನೀನೇನು ಬೇಕಾದರೂ ಹೇಳು, ಇದಕ್ಕೆಲ್ಲ ಮೂಲ ಕಾರಣ ನಾನು. ಗಂಗೆ ಬಂದು ಕೇಳಿದ್ದಕ್ಕೆ ಸಾಲ ಕೊಡಿಸಿದವಳು ನಾನು. ಅದೊಂದರಿಂದಲೇ ಇಷ್ಟೆಲ್ಲ ಆದದ್ದು. ಅದರ ಪ್ರಾಯಶ್ಚಿತ್ತ ನಾನು ಮಾಡಬೇಕೆಂದುಕೊಂಡು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿ ಅತ್ತಳು. ಹಿರಣ್ಯನಿಗೆ ಬಾಯಿಂದ ಮಾತೇ ಹೊರಡಲಿಲ್ಲ. ತನ್ನ ನಾದಿನಿ ಅಲ್ಲ, ಸುಬ್ರಾಯರ ಹೆಂಡತಿ ವೈರಿಯಂತೆ ಕಾಣಿಸಿದಳು. ಅವನಿಗೊಮ್ಮೆ ಏನೂ ಆಗಲಿ, ಭೂಮಿಯನ್ನು ಮಾರಿಯಾದರೂ 8 ದಿನಗಳಲ್ಲಿ ನಿನ್ನ ಗಂಡನ ಒಣ ಸಂದಾಯ ಮಾಡುತ್ತೇನೆ. ಕೊಟ್ಟ ಹಣ ಮುಟ್ಟಿಸುತ್ತೇನೆ. ಬಡ್ಡಿ ಗಿಡ್ಡಿ ಕೊಡಲಾರೆ. ಕೊಟ್ಟರೆ ದೇವರ ಅಪ್ಪಣೆ ಮೀರಿದ ಹಾಗಾದೀತು. ಅಲ್ಲದೆ ನಾನೋ ಕಂಗಾಲಾಗಿದ್ದೇನೆ. 3 ಸಂಸಾರಗಳ ಹೊರೆಯನ್ನು ಒಬ್ಬನೇ ಹೊರುತ್ತಿದ್ದೇನೆ. ನಿನಗೂ ಅದು ಗೊತ್ತಿದೆ. ನನ್ನ ಬದುಕೇ ಕುಲಗೆಟ್ಟಿತು ಎಂದ ಆತ. ಅದಕ್ಕೆ ಬಂದ ಉತ್ತರವೆಂದರೆ, ನಾನು ಅವರ ಹಾಗೆ ಸಾಲದ ವಸೂಲಿಗೆ ಬಂದದ್ದಲ್ಲ. ನಿಮ್ಮ ಅವರ ಹಾಗೆ ಎಷ್ಟಿದ್ದರೂ ನನಗೆ ತಂಗಿ ತಂಗಿಯೇ, ಭಾವ ಭಾವನೆ ಎಂದು ಆಕೆ ನೋವಿಂದ ನುಡಿದು ಸಮಾಧಾನ ಹೇಳಬೇಕಾಯಿತು. ವೆಂಕಮ್ಮನ ಒತ್ತಾಯಕ್ಕೆ ಅವರೆಲ್ಲ ಊಟಕ್ಕೆ ಏಳಬೇಕಾಯಿತು. ಅದಕ್ಕೂ 12 ತಾಸು ಹೋಯಿತು. ಆ ಸಂಜೆ ಭಾಗೀರಥಿ ಗುಟ್ಟಿನಲ್ಲಿ ವೆಂಕಮ್ಮನನ್ನು ಕರೆದು, ನೀನು ಅಣ್ಣನಿಗೆ ಹೇಳು. ಅವರು ಮಾಡಿದ ಪಾಪ ಅವರಿಗೆ.
ಅವರ ವಿಷಯದಲ್ಲಿ ನಾನು ಯಾವ ಮಮತೆಯನ್ನೂ ಇಟ್ಟುಕೊಳ್ಳುವುದಿಲ್ಲ. ಇಂಥ ಪುಣ್ಯದೊಂದು ದಿವಸದಲ್ಲಿ ಬ್ರಾಹ್ಮಣರನ್ನು ಉಪವಾಸ ಕೆಡವಿದ ಪಾಪ ಅವರಿಗೆ ತಪ್ಪಿದ್ದಲ್ಲ. ಆದರೆ ನಾನು ಈ ವ್ರಣದಿಂದ ಮುಕ್ತಳಾಗಬೇಕಲ್ಲ, ನಾನು ಬೇಡದ್ದೊಂದು ಕೆಲಸ ಮಾಡಿಕೊಂಡೆ ಎಂದು ತೊದಲಿದಳು. ವೆಂಕಮ್ಮಗೆ ಅದರಿಂದ ಯಾವ ಅರ್ಥ ಸೂಚನೆಯೂ ಆಗಲಿಲ್ಲ. ವಿವರವಾಗಿ ಕೇಳಿದ ಮೇಲೆ ಭಾಗೀರಥಿ ಹೇಳಿದ ಸಮಾಧಾನವೆಂದರೆ, ಅವರ ಸ್ವಂತ ಆಸ್ತಿಯನ್ನು ವಿಕ್ರಯಿಸಿ ಅದರಿಂದ ಬರಬಹುದಾದ ಹಣದಿಂದ ಹಿರಣ್ಯನಿಂದ ಸುಬ್ರಾಯರಿಗೆ ಸಲ್ಲುವ ಸಾಲವನ್ನು ಸಲ್ಲಿಸಲು ನಿರ್ಧರಿಸಿರುವಳೆಂದು ತಿಳಿಯಿತು. ತನ್ನ ತಂಗಿಯೇ ಹೇಳಲಿ, ಭಾಗೀರಥಿಯೇ ಹೇಳಲಿ, ಇಂಥ ವಿಚಾರಗಳಿಗೆ ಹಿರಣ್ಯನ ಮನ ಒಲಿಯದಾಯಿತು. ಅದರಿಂದ ಎರಡೆರಡು ಅನ್ಯಾಯಗಳಾಗುತ್ತವೆ. ಮೊದಲಿನದು, ರಣಗಾರನಾದ ತಾನು ಪರರಿಂದ ಋಣ ಸಂದಾಯ ಮಾಡಿಸುವುದು. ಅದು ಸಲ್ಲದ ಕೆಲಸ. ಭಾಗೀರಥಿ ಎಷ್ಟೇ ಉದಾರಿಯಾದರೂ ಅವಳೆಂದಂತೆ ಮಾಡಿದರೆ ಆ ದಂಪತಿಗಳಲ್ಲಿ ಚಿರದ್ವೇಷ ಪ್ರಾಪ್ತಿಸಿ ಒಂದು ಮನೆಯನ್ನು ಹಾಳುಗೆಡೆದ ದೋಷವೇ ತನಗೆ ಬರುತ್ತದೆ ಎಂಬುದು ಇನ್ನೊಂದು. ಭಾಗೀರಥಿಯ ಸೂಚನೆಗೆ ಉಹೂಂ ಎನ್ನುವುದೇ ಆತನ ಒಂದೇ ಉತ್ತರ. ಅದಕ್ಕೆ ಅವಳ ಮಾತು ಅಷ್ಟೇ ದೃಢವಾದುದು. ನಾನು ಇದ್ದ ಹಾಗೆ ಹೊರಟು ಬಂದಿದ್ದೇನೆ. ತಿರುಗಿ ಆ ಮನೆಯನ್ನು ನೋಡುವ ಆಸೆ ಕಟ್ಟಿಕೊಂಡು ಬಂದಿಲ್ಲ. ನಿನ್ನ ಮಾನ ಗಂಗೆಯ ಮಾನ, ನನ್ನ ಮಾನ ನನಗೆಲ್ಲ ಒಂದೇ ಆಗಿದೆ. 1000 ಜನರಿಂದ ಅಪವಾದ ಕೇಳಿ ನಾನು ಬದುಕಲಾರೆ. ಅವರ ದುಡ್ಡಿನ ಆಸೆಯ ಪ್ರೇತಕ್ಕೆ ತೃಪ್ತಿಯಾಗಿ ನಿಮ್ಮ ವ್ರಣಕ್ಕೆ ಕಾರಣನಾದ ನಾನು ಮುಕ್ತಳಾಗಬೇಕಾದ್ದು ನನ್ನ ಒಂದೇ ಇಚ್ಛೆ. ನನಗೆ ಒಬ್ಬ ಅಣ್ಣನಿದ್ದಾನೆ. ಸಾಯುವ ತನಕ ಒಂದು ಮುಷ್ಟಿ ಅನ್ನ ಹಾಕಿಯಾನು ಎಂದಳು. ಆ ಬಡ ಹೆಂಗಸಿನ ಹೃದಯದಲ್ಲಿ ಈ ತನಕ ಮೂಡಿದ ಬಾಳಿನ ಕಹಿ ಇಂದು ಕೆನೆಗಟ್ಟಿದಂತೆ ಕಾಣುತ್ತದೆ. ಅವಳ ಒಂದೊಂದು ಎಣಿಕೆಯ ಮಾತುಗಳಲ್ಲೂ ನಿರ್ಧಾರ, ಕೋಪ, ದ್ವೇಷ, ನ್ಯಾಯಬುದ್ಧಿ ಸಮತೂಕವಾಗಿ ಸೇರಿದ್ದುವು. ಆದರೆ ಅವುಗಳ ಲಾಭವನ್ನು ಪಡೆಯುವ ಬುದ್ಧಿ ಗಂಗೆಗೂ ಇದ್ದಿಲ್ಲ, ಅವಳ ಗಂಡನಿಗೂ ಇದ್ದಿಲ್ಲ. ಆ ರಾತ್ರಿಯೆಲ್ಲ ಆ ಮನೆಯ ಹಿರಿಯರ ಮನಸ್ಸು ಚಿಂತೆ, ತಳಮಳ, ಚರ್ಚೆಗಳಲ್ಲಿ ಕಳೆಯಿತು. ವೆಂಕಮ್ಮ ತೀರ್ಮಾನವಾಗಿ ಹೇಳಿದಳು, ನಾವು ಯಾವುದನ್ನೂ ನಮ್ಮಲ್ಲೇ ಮಾಡಿ ನಿರ್ಣಯಿಸುವುದು ಬೇಡ. ಮೂರನೆಯವರ ಕಣ್ಣಿಗೂ ದೇವರ ಕಣ್ಣಿಗೂ ನಾವು ಮಾಡುವ ಕೆಲಸ ಸಮನಾಗಿ ತೋರಬೇಕು. ನಿನ್ನ ಅಣ್ಣ ಸೋಮನಾಥನಿಲ್ಲವೇ ನಿನ್ನೆ ಇಲ್ಲಿಗೆ ಬಂದಿದ್ದ, ಎಲ್ಲವನ್ನೂ ನೋಡಿದ್ದಾನೆ. ರಾಜಿ ಮಾಡಲು ಪ್ರಯತ್ನಿಸಿದವನು ಅವನೇ. ಆತ ಹೇಳಿದಂತಾಗಲಿ ಎಂದು ನಿರ್ಧಾರದ ಹೊರೆಯನ್ನು ಭಾಗೀರಥಿಯ ಸೋದರನ ಮೇಲೆ ತಳ್ಳಿದಳು. ಮರುದಿನ ಗಂಗೆ, ಭಾಗೀರಥಿಯರು ಹಿರಣ್ಯನ ಸಹಿತವಾಗಿ ಮೂಡುಮನೆಗೆ ಹೋದರು. ವಿಟ್ಲದಪೇಟೆಗೆ 1 ಮೈಲಿನಷ್ಟು ಸಮೀಪವಾಗಿತ್ತು ಮೂಡುಮನೆ. ಸೋಮನಾಥಯ್ಯ ಹಿಂದಿನ ದಿನದ ವಿರಸದ ಚಿಂತೆಯನ್ನು ಕಟ್ಟಿಕೊಂಡೇ ತಮ್ಮ ಮನೆಗೆ ಬಂದಿದ್ದರು. ಮುಂದಿನ ದಾರಿ ಅವರಿಗೂ ಹೊಳೆದಿರಲಿಲ್ಲ. ಹಿರಿಯ ಭಾವನ ಮೇಲೆ ಅವರಿಗೆ ಅತ್ಯಂತ ಜಿಗುಪ್ಪೆ ಉಂಟಾಗಿತ್ತು. ಭಾವ ತನಗಿಂತ 10 ಪಾಲು ಶ್ರೀಮಂತರಾಗಿದ್ದರೂ ಅವರ ವಿಷಯದಲ್ಲಿ ಔಪಚಾರಿಕ ಗೌರವ ಇಲ್ಲವೇ ಅದರ ಬುದ್ಧಿ ಎಂದೂ ಪ್ರಾಪ್ತಿಸಿರಲಿಲ್ಲ. ಎಷ್ಟೋ ವೇಳೆ ತಮ್ಮ ತಂಗಿಯ ವಿಚಾರದಲ್ಲಿ ಅವರಿಗೆ ಕನಿಕರವೂ ಆಗುತ್ತಿತ್ತು. ತಮ್ಮ ತಂದೆ ಶ್ರೀಮಂತಿಕೆಗೆ ಬೆರಗುಗೊಂಡು ಸುಬ್ರಾಯರಂತಹ ಕಟುಕರಿಗೆ ತಮ್ಮ ತಂಗಿಯನ್ನು ಮಾರಿದರಲ್ಲ ಎಂದುಕೊಂಡು ಬಹು ಹಿಂದೆಯೇ ನಡೆದು ಹೋದ ಮದುವೆಯನ್ನು ಕುರಿತು ಹಳಿದುದೂ ಉಂಟು. ಅವರು ತಂಗಿ ಮನೆಗೆ ವರ್ಷಕ್ಕೊಂದೆರಡು ಬಾರಿಯೂ ಹೋದವರಲ್ಲ. ತಮ್ಮಲ್ಲಿಗೆ ಬಂದು ಹೋಗುತ್ತಿದ್ದ ತಂಗಿಯೊಂದಿಗೆ ಅವಳ ಮಕ್ಕಳೊಂದಿಗೆ ಬೇಕೆನ್ನುವಷ್ಟು ಮಾತನಾಡುತ್ತಿದ್ದರೂ ಸುಬ್ರಾಯರಲ್ಲಿ 10ಕ್ಕೊಂದು ಮಾತನ್ನೇ ಆಡಿದವರು. ಮುನ್ನಿನ ಪ್ರಕರಣದಿಂದಾಗಿ ಭಾಗೀರಥಿಯ ಮನಸ್ಸಿಗೆ ಎಂತಹ ಬರೆ ಬಿದ್ದಿರಬಹುದು ಎಂಬುದನ್ನು ಅವರು ಊಹಿಸಬಲ್ಲರು. ನಿತ್ಯ ಉತ್ಸಾಹಿಯಾದ ಅವರು ಈ ಘಟನೆ ನಡೆದ ಕ್ಷಣದಿಂದ ತುಂಬ ಬೇಸರ ತಾಳಿದರು. ಆ ಮರುದಿನ ಬೆಳಗಿನ ಜಾವದ ಹೊತ್ತಿಗೆ ಮನೆಯ ಆಳುಗಳಿಂದ ಕೆಲಸ ಮಾಡಿಸುತ್ತಿದ್ದಾಗ ದೂರದಲ್ಲಿ ಯಾರೋ ಬರುವುದು ಕಂಡಿತು. ಕಣ್ಣೆತ್ತಿ ಹಣೆಗೆ ಕೈ ಹಿಡಿದು ಹಣಕಿ ನೋಡಿದರು. ಕಣ್ಣನ್ನು ನಂಬುವುದೇ ಕಷ್ಟವಾಯಿತು. ತಮ್ಮ ತಂಗಿಯರಿಬ್ಬರು ಹಿರಣ್ಯನು ಮನೆಗೆ ಬರುತ್ತಿರುವುದು ಕಂಡಿತು. ಒಮ್ಮೆ ಆಶ್ಚರ್ಯದಿಂದ ಹಾಮಿ ಎಂದು ಧ್ವನಿ ತೆಗೆದು ಅವರಿರುವಲ್ಲಿಗೆ ಬರದಿಂದ ಸಾಗಿದರು. ಎಲ್ಲಿ ಭೇಟಿಯಾದರೋ ಅಲ್ಲೇ ಮಾತಿಗೆ ಪ್ರಾರಂಭ. ಮುನ್ನಿನ ಪ್ರಕರಣವನ್ನೇ ಅಗಿದು ಜಗಿದು ಎಷ್ಟು ಹೇಳಿದರೂ ಒಬ್ಬೊಬ್ಬರಿಗೂ ತೃಪ್ತಿಯಾಗಲಿಲ್ಲ. ಮನೆಗೆ ಬಂದು ಕುಳಿತರು. ತಿರುಗಿ ಆ ವಿಷಯವನ್ನೇ ಮುಂದುವರಿಸಿದರು. ಮುಖ್ಯ ಪ್ರಸ್ತಾಪವನ್ನು ಸೂಚಿಸುವ ಸಲುವಾಗಿ, ಹಿರಣ್ಯ, ಭಾವ, ನಿಮ್ಮ ತಂಗಿ ಏನು ಹೇಳುತ್ತಾಳೆಂದು ಕೇಳಿ. ನನಗೆ ಅದರಲ್ಲಿ ಸಮಾಧಾನವಿಲ್ಲ. ಒಂದು ಹುಣ್ಣನ್ನು ಮಾಸಲು ಹೋಗಿ 2 ಕರೆದುಕೊಳ್ಳುವ ದಾರಿಯಾಗುತ್ತದೆ ಎಂದನು. ನೀನೇನು ಹೇಳುವುದು ಭಾಗೀರಥಿ? ಇಷ್ಟೆಲ್ಲ ಕಂಡ ಮೇಲೆ ನಿನ್ನ ಗಂಡನ ತಳ್ಳಿಯೇ ನನಗೆ ಬೇಡವೆಂದು ಕಾಣುತ್ತದೆ. ನೀನು ನನ್ನ ತಂಗಿ ನಿಜ, ಆದರೆ ಅವರ ಪಂಚಾಯಿತಿಗೆ ಸೇರಿ ಒಮ್ಮೆ ನನ್ನ ಮರ್ಯಾದೆ ಹೋದದ್ದು ಸಾಕು. ಆಡಿದ ಮಾತಿಲ್ಲದ ಜನರು ಬದುಕಿದರೂ ಸತ್ತರೂ ಎಂದರು. ಕೊನೆಯ ಮಾತು ಆಡಬೇಕೆಂದು ಹೊರಟ ನಾಲಗೆ ಅದನ್ನು ತಡೆದು ಹಿಡಿಯಿತು. ಅದು ತಂಗಿಗೆ ತಟ್ಟುವ ಅಮಂಗಲದ ಸೂಚನೆಯಲ್ಲವೇ? ಕತ್ತೊತ್ತಿ ಬಂದ ನಿಷ್ಠುರ ಆ ಮಾತನ್ನು ಹೊರಡಿಸಿತು. ಅವರಿಗೆ ಆಶ್ಚರ್ಯ ಕಂಡದ್ದೆಂದರೆ ತನ್ನ ತಂಗಿ ಅದನ್ನೇ ಅನುಮೋದಿಸಿದುದು. ಅಣ್ಣ, ನಾನು ಆ ಮನೆಯ ಒಣ ಕಳೆದು ಬಂದಿದ್ದೇನೆ. ಅಲ್ಲಿ ನಾನಿನ್ನೂ ಮುಖ ತೋರಿಸಲಾರೆ. ಇಷ್ಟು ದಿನ ಅದು ನನ್ನ ಮನೆ ಎಂಬ ಅಭಿಮಾನವಿತ್ತು. ಇನ್ನೂ ಆ ಹಂಗಿಲ್ಲ. ಇದ್ದಾವೆ ಹೊಟ್ಟೆಯಲ್ಲಿ ಹುಟ್ಟಿದ 3 ಮಕ್ಕಳು. ಅಪ್ಪನ ಬುದ್ಧಿ ಅವಕ್ಕೂ ಬಾರದಂತೆ ದೇವರು ನಡೆಯಿಸಿಕೊಂಡು ಹೋಗಬೇಕಷ್ಟೇ. ಮನುಷ್ಯನ ಕೈಯಲ್ಲಿಲ್ಲ ಅದು. ಅವಕ್ಕೆ ನನ್ನನ್ನು ನೋಡುವ ಒಣ ಇದ್ದರೆ ನಾನಿರುವಲ್ಲಿಗೆ ಅವು ಬರುತ್ತವೆ.
ನಾನು ನಿನಗೆ ಹೊರೆಯಾಗದಿದ್ದರೆ ಇಲ್ಲಿರುತ್ತೇನೆ. ಅದ್ಯಾವುದೂ ಮುಖ್ಯವಲ್ಲ, ಮೊದಲು ಇವನ ಋಣಪರಿಹಾರವಾಗಬೇಕು. ಹೀಗೆಂದು ಆ ಸಾಲದ ಪೂರ್ವ ಇತಿಹಾಸವನ್ನು ವಿಶದವಾಗಿ ಹೇಳಿದಳು. ಅದರಲ್ಲಿನ ತನ್ನ ಪಾತ್ರವನ್ನು ವಿಶೇಷವಾಗಿ ಬಣ್ಣಿಸಿದಳು. ಆ ಋಣಪರಿಹಾರದ ಬಗೆಯನ್ನು ಸೂಚಿಸಿದಳು.